ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ರಾಜೇಶ್ ನಾಯ್ಕ, UB ಬಣಕರ್, ಭೀಮಾ ನಟಿ ನಾಯಕ್, SN ನಾರಾಯಣ ಸ್ವಾಮಿ, CN ಬಾಲಕೃಷ್ಣ, ಕರಮ ಜೆ ನಾಯಕ್, ಶಾಂತನಗೌಡ, DG ಚನ್ನಪಟ್ಟಪ್ಪ ಎಲ್ಲ ಸರಿ. ಕ್ಯಾಟ್ಲ್ ಫೀಡ್ ರೇಟ್ ಜಾಸ್ತಿ ಆಗಿದೆ ಅಂತ ನಾನು ಹೇಳಲೇ ಇಲ್ಲ. ಕಡಿಮೆ ಆಗಿದೆ ಅಂತ ಹೇಳಲೇ ಇಲ್ಲ. ನಾನು ಕಡಿಮೆ ಆಗಿದೆ ಅಂತ ಹೇಳದ್ನ? ಕ್ಯಾಟ್ಲ್ ಫೀಡ್ ಜಾಸ್ತಿ ಆಗಿದೆ ಅಂತಲೇ 1 ಲೀಟರ್ ಹಾಲಿಗೆ ಎಷ್ಟು ದುಡ್ಡು ಕೊಡ್ತೀವಿ ಅದರ ಮೇಲೆ ಸರ್ಕಾರದಿಂದ ಸಹಾಯಧನವಾಗಿ 5 ರೂಪಾಯಿನ ಕೊಡ್ತೀವಿ. ಈಗ 7 ರೂಪಾಯಿ ಕೊಡಬೇಕು ಅಂತ ಹೇಳಿದಿರಲ್ಲ, ಅದನ್ನು ಈ ವರ್ಷದ ಈ ಅವಧಿನಲ್ಲಿ ಕೊಟ್ಟೇ ಕೊಡ್ತೀವಿ. 158 ಭರವಸೆಗಳನ್ನು ಈಡೇರಿಸಿದೆ. ಯಾಕಂದ್ರೆ ಪ್ರಣಾಳಿಕೆ ಇಟ್ಕೊಳ್ಳಿ. ನಮ್ಮ 5 ವರ್ಷದ ನಿಮಗೆ ಗೊತ್ತಾಗ್ತದೆ. ಕೊನೆಯ ವರ್ಷದ ನಾನು 2017-18ರಲ್ಲಿ ಬಜೆಟ್ ಮಂಡಿಸಿದ್ದೀನಲ್ಲ, 18ನೇ ಇಸ್ವಿನಲ್ಲಿ. ಆ ಬಜೆಟ್ ತೆಗೆದು ನೋಡಿಕೊಂಡು ಗೊತ್ತಾಗ್ಬಿಡ್ತದೆ ನಾನು ಈಡೇರಿಸಿದ್ದೀನೋ ಇಲ್ವೋ ಅಂತಕ್ಕಂಥದ್ದು. ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಅದ್ರ ಜೊತೆಗೆ 158 ಭರವಸೆಗಳನ್ನು ಈಡೇರಿಸೋದ್ರ ಜೊತೆಗೆ 30 ಕಾರ್ಯಕ್ರಮಗಳನ್ನು ಹೊಸದಾಗಿ ಮಾಡಿದ್ದೀವಿ. ಬಜೆಟ್ನಲ್ಲಿ ಹೇಳದೇ ಇರೋವನ್ನ ಮಾಡಿದ್ದೀವಿ. ಕಿತ್ತೂರು ಕರ್ನಾಟಕಕ್ಕೆ ಆ ಭಾಗದ ಕೆಲವು MLAಗಳೆಲ್ಲ ಸೈನ್ ಮಾಡಿ ಒಂದು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದಾರೆ. ಹೇಗೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ್ದೀರಿ, ಅದೇ ತರ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಮಾಡಬೇಕು. 5,000 ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ದೀವಿ. ನಾವು ಶಿಕ್ಷಣಕ್ಕೆ, ಹೆಲ್ತ್ಗೆ, ಅಲ್ಲಿ ಆ ಭಾಗದಲ್ಲಿ ಹೆಚ್ಚು ಆಸ್ಪತ್ರೆಗಳನ್ನು ತೆಗೀರಿ ಅಂತ ಹೇಳಿದ್ದೀವಿ. ನಾರಾಯಣನ ಬಿಟ್ಟು ತೆಗೀರಿ ಅಂತ ಹೇಳಿದ್ದೀವಿ. ಎಲ್ಲವನ್ನೂ ಕೂಡ ಉತ್ತರ ಕರ್ನಾಟಕದ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೆಲ್ಲ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? 5,000 ಕೊಟ್ಟಿರೋದು ನೀವು ಅಲ್ಗಳೆಯಕ್ಕಾಗಲ್ಲ. ನೀವು ಛಾಯಾ ದೇವಗಾಂವ್ಕರ್ ಸರ್, ದೇವಣಗಾಂವ್ಕರ್ ಆಯ್ತಪ್ಪ, ನೀನು ಹೇಳ್ದದ್ನೇ ಹೇಳೋಣ. ದೇವಣಗಾಂವ್ಕರ್ ಅವ್ರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದೀವಿ. ಅವ್ರ ವರದಿಯನ್ನು ತಗೊಂಡಿದ್ದೀವಿ, ಅದನ್ನು ಜಾರಿ ಮಾಡ್ತೀವಿ. ಪ್ರೊಫೆಸರ್ ಗೋವಿಂದ ರಾವ್ ವರದಿ ಬಂದ ಮೇಲೆ ಅದರ ಪ್ರಕಾರ ಮಾಡ್ತೀವಿ. ಸೊ ನಾವೆಲ್ಲನೂ ಕೂಡ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲನೂ ಕೂಡ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವನ್ನೆಲ್ಲನೂ ಮಾಡ್ತೀವಿ. ಹೆಚ್ಚು ಶಾಲೆಗಳನ್ನು ತೆಗಿತೀವಿ. ಆಮೇಲೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ 300 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆಗಿತೀವಿ. ಮೊನ್ನೆ ಅಧ್ಯಕ್ಷರೇ, ಗೃಹಲಕ್ಷ್ಮಿ ರಾಜ್ಯದಲ್ಲಿ ಅನ್ನಭಾಗ್ಯ ಶಿವಲಿಂಗ ಅವ್ರೆ 16,475 ಕೋಟಿ ರಾಜ್ಯದಲ್ಲಿ ಖರ್ಚಾಗಿರೋದು. ಉತ್ತರ ಕರ್ನಾಟಕದಲ್ಲಿ 7,848 ಕೋಟಿ. ಉತ್ತರ ಕರ್ನಾಟಕನ, ಇಡೀ ಕರ್ನಾಟಕದ ಜನರನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಇದೆ. ವಿರೋಧ ಪಕ್ಷದಲ್ಲಿ ರೂಲಿಂಗ್ ಪಾರ್ಟಿ ನಾವೇ ಉಳಿ ಇರ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ವಿಭಾಗ ಮಾಡಬಾರ್ದು. ಎಲ್ಲ ಕನ್ನಡಿಗರೇ. ಕರ್ನಾಟಕ ಒಂದೇನೆ.
ಕರ್ನಾಟಕದ ಎಲ್ಲ ಜನರು ಎಲ್ಲ ಭಾಗದವ್ರನ್ನು ಕೂಡ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಾವು ಹೊಸಪೇಟೆಯಿಂದ ಕೂಡಲ ಸಂಗಮದವರೆಗೆ ಪಾದಯಾತ್ರೆ ಮಾಡಿದ್ದು 2013ಕ್ಕಿಂತ ಮುಂಚಿತ 5 ವರ್ಷದಲ್ಲಿ 50 ಲಕ್ಷ ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಖರ್ಚು ಮಾಡ್ತೀವಿ. 50,000 ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಖರ್ಚು ಮಾಡ್ತೀವಿ ಅಂತ ಹೇಳಿ ಪ್ರತಿ ವರ್ಷ ಕನಿಷ್ಠ 10,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ. ಈ ಶಿಕ್ಷಣ ಸಮಿತಿಯ ವರದಿಯನ್ನು ಜಾರಿ ಮಾಡಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕ್ಷರತೆ ಇಂಪ್ರೂವ್ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವು 11 ವರ್ಷ ಇದ್ರಿ ಅರ್ಗ ಜ್ಞಾನೇಂದ್ರ ಅವರೇ, 11 ವರ್ಷ ನೀವು ಅಧಿಕಾರದಲ್ಲಿದ್ದೀರಿ. ನೀವೇನು ಕಡಿಮೆ ಇರಲಿಲ್ಲ. ನಾವು ಶಿಕ್ಷಣಕ್ಕೆ, ಹೆಲ್ತ್ಗೆ ಅಲ್ಲಿ ಆ ಭಾಗದಲ್ಲಿ ಹೆಚ್ಚು ಆಸ್ಪತ್ರೆಗಳನ್ನು ತೆಗೀರಿ ಅಂತ ಹೇಳಿದ್ದೀವಿ. ನಾರಾಯಣ ಬಿಟ್ಟು ತೆಗೀರಿ ಅಂತ ಹೇಳಿದ್ದೀವಿ. ಎಲ್ಲವನ್ನೂ ಕೂಡ ಉತ್ತರ ಕರ್ನಾಟಕದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೆಲ್ಲ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈ ಇಟ್ ನಾಟ್ ಎ ಫ್ಯಾಕ್ಟ್. 5,000 ಕೊಟ್ಟಿರೋದು ನೀವು ಅಲ್ಗಳೆಯಕ್ಕಾಗಲ್ಲ. ನೀವು ಛಾಯಾ ದೇವಗಾಂವ್ಕರ್ ದೇವಣಗಾಂವ್ಕರ್ ಆಯ್ತಪ್ಪ, ನೀ ಹೇಳ್ದದ್ನೇ ಹೇಳೋಣ. ದೇವಣಗಾಂವ್ಕರ್ ಅವ್ರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದೀವಿ. ಅವ್ರ ವರದಿಯನ್ನು ತಗೊಂಡಿದ್ದೀವಿ, ಅದನ್ನು ಜಾರಿ ಮಾಡ್ತೀವಿ. ಪ್ರೊಫೆಸರ್ ಗೋವಿಂದರಾವ್ ವರದಿ ಬಂದ ಮೇಲೆ ಅದರ ಪ್ರಕಾರ ಮಾಡ್ತೀವಿ. ಸೊ ನಾವೆಲ್ಲನೂ ಕೂಡ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲವನ್ನೂ ಕೂಡ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವನ್ನೆಲ್ಲನೂ ಮಾಡ್ತೀವಿ. ಹೆಚ್ಚು ಶಾಲೆಗಳನ್ನು ತೆಗಿತೀವಿ. ಆಮೇಲೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ 300 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆಗಿತೀವಿ. ಮೊನ್ನೆ ಅಧ್ಯಕ್ಷರೇ, ಗೃಹಲಕ್ಷ್ಮಿ ರಾಜ್ಯದಲ್ಲಿ ಅನ್ನಭಾಗ್ಯ 16,475 ಕೋಟಿ ರಾಜ್ಯದಲ್ಲಿ ಖರ್ಚಾಗಿರೋದು. ಉತ್ತರ ಕರ್ನಾಟಕದಲ್ಲಿ 7,848 ಕೋಟಿ. ಉತ್ತರ ಕರ್ನಾಟಕನ ಇಡೀ ಕರ್ನಾಟಕದ ಜನರನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಇದೆ. ವಿರೋಧ ಪಕ್ಷದಲ್ಲಿರಲಿ, ರೂಲಿಂಗ್ ಪಾರ್ಟಿ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ವಿಭಾಗ ಮಾಡಬಾರ್ದು. ಎಲ್ಲ ಕನ್ನಡಿಗರೇ. ಕರ್ನಾಟಕ ಒಂದೇನೆ. ಕರ್ನಾಟಕದ ಎಲ್ಲ ಜನರು, ಎಲ್ಲ ಭಾಗದವ್ರನ್ನು ಕೂಡ ಸಮಗ್ರವಾಗಿ ಅಭಿವೃದ್ಧಿ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ಅದನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಾವು ಹೊಸಪೇಟೆಯಿಂದ ಕೂಡಲ ಸಂಗಮದವರೆಗೆ ಪಾದಯಾತ್ರೆ ಮಾಡಿದ್ದೀವಿ. 5 ವರ್ಷದಲ್ಲಿ 50 ಲಕ್ಷ ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಖರ್ಚು ಮಾಡ್ತೀವಿ. 50,000 ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಖರ್ಚು ಮಾಡ್ತೀವಿ. ಪ್ರತಿ ವರ್ಷ ಕನಿಷ್ಠ 10,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ. उसके ऊपर है आपको तो 5 8 के अंदर आपको कुछ 6 महीने काम पे लगेगा. उसके बाद में उसके 6 महीने बाद we only come to know that there is a financial literacy course, and once it is done there will be pop-up also. तो ये करेगा सो किसी क्या है, किसी क्या है आपने क्या और किसी ने नहीं, आप किसी ने तो एम्प्लॉइज के बेनिफिट्स मिलते हैं. हां, और मिनिमम भाई ವಿಶ್ವವಿದ್ಯಾಲಯದಿಂದ ಇದು ಒಂದು TF ಆಫೀಸ್ದವರು ಆರ್ಗನೈಸ್ ಮಾಡಿದ ಮೀಟಿಂಗ್ಗೆ ಬಂದು ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಸ್ಕೀಮ್ ಬಗ್ಗೆ ಮಾಹಿತಿಯನ್ನು ನೀಡಿದರು. ಅದರಲ್ಲಿ ಉದ್ಯೋಗಿ ಮತ್ತು ಉದ್ಯೋಗದಾತರಿಗೆ ಏನೇನು ಬೆನಿಫಿಟ್ ಇವೆ
ಮತ್ತು ಹಂಗೆ ಅದರಿಂದ ಏನು ಉಪಯೋಗ ಇದೆ ಎಲ್ಲ ತಿಳಿಸಿ ಹೇಳಿದರು. ಆಫೀಸರ್ಸ್ ಎಲ್ಲ ಭಾಳ ಒಂದು ಒಳ್ಳೆಯ ರೀತಿಯಿಂದ ಪ್ರೋಗ್ರಾಮ್ ನಡೆಸಿದ್ರು. ನಮಗೆಲ್ಲ ಖುಷಿ ಸುದ್ದಿ ವಿಷಯ ಇದು. ಇದರಿಂದ ಭಾಳಷ್ಟು ಬೆನಿಫಿಟ್ಸ್ ಎಂಪ್ಲಾಯೀಸ್ ಅವ್ರ ಎಂಪ್ಲಾಯರ್ಗಿದೆ. ಇದ್ರ ಬಗ್ಗೆ ತಾವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದರ ಸ್ಕೀಮದ ಯೋಜನೆನ ನಾವು ಪಡ್ಕೊಂಡ್ರೆ ಎಲ್ಲರಿಗೊಂದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗ್ತದೆ. ಏನಿರೋದು ಅದು ಎಂಪ್ಲಾಯರ್ಸ್ಗೆ ಇನ್ಸೆಂಟಿವ್ ಕೊಡ್ತಾರೆ. ಪಾರ್ಟ್ ಬಿ ಅಲ್ಲಿ ಅದು ಮಿನಿಮಮ್ ಆಗಿ ಇನ್ ಕೇಸ್ ಎಂಪ್ಲಾಯರ್ ಹತ್ರ ಎಸ್ಟಾಬ್ಲಿಷ್ಮೆಂಟ್ ಹತ್ರ ಲೆಸ್ ದ್ಯಾನ್ 50 ಎಂಪ್ಲಾಯೀಸ್ ಇದ್ದರೆ ಅವರು ಮಿನಿಮಮ್ ಆಗಿ 2 ಎಂಪ್ಲಾಯೀಸ್ನ ಸೇರಿಸ್ಕೋಬೇಕು. ಇಫ್ ಅವ್ರ ಹತ್ರ ಮೋರ್ ದ್ಯಾನ್ 50 ಎಂಪ್ಲಾಯೀಸ್ ಇದ್ದರೆ ಅವರು ಮಿನಿಮಮ್ 5 ಜನನ ಸೇರಿಸ್ಕೋಬೇಕು. ಈಗ ಮಳೆ ಬೆಳೆ ಸಮೃದ್ಧಿ ಕೊಟ್ಟು ನಮ್ಗೆ ದುಡಿಯುವಂಥ ಶಕ್ತಿ ಕೊಟ್ಟು ಸಾಕ್ತಾಯಿ. ಯಾರು ನಮ್ಗೆ ಇದನ್ನೂ ಬೇಕಾಗಿಲ್ಲ, ದುಡಿ ಶಕ್ತಿ ಕೊಡು ಭೂಮಿತಾಯಿ, ನೀ ಮಳೆ ಬೆಳೆ ಹವಾವನ್ನು ಸುದ್ದಿಟ್ಟು ನಮ್ಮನ್ನು ಉದ್ಧಾರ ಮಾಡು ಅಂತೇಳಿ ಆ ತಾಯಿ ಭೂಮಿತಾಯಿಗೆ ಹಣಿ ಹೆಚ್ಚಿ ಹಿಡ್ಕೊಂಡು ಇವತ್ತಿನ ದಿವಸ ಎಲ್ಲರೂ ಸರ್ವರು ಕೂತ್ಕೊಂಡು ಊಟ ಮಾಡಿ ಈ ಕಾರ್ಯಕ್ರಮ ನಾವು ಮುಕ್ತಾಯ ಮಾಡ್ತೀವಿ. ಮನುಷ್ಯರು ಕೂಡ ಅದು ಸಾಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಭೂಮಿ ತಾಯಿ ಭಾಳ ನಮ್ಮನ್ನು ಕೈ ಹಿಡಿದು ನಡೆಸ್ತಕ್ಕಂಥ ಒಬ್ಬ ತಾಯಿ ಆಗಿರೋದ್ರಿಂದ ಅವಳಿಗೆ ಮೊದಲನೇ ಮನ್ನಣೆಯನ್ನು ನಾವು ಕೊಡಬೇಕಾದಂಥ ಒಂದು ಅವಕಾಶಗಳನ್ನು ಮೊದಲನೇ ಮನ್ನಣೆಯಾಗಿ ನಾವು ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಆ ತಾಯಿಗೆ, ಭೂಮಿ ತಾಯಿಗೆ ನಾವು ಏನ್ರಿ ಸೆರಗ ಚೆಲ್ಲೋದ್ರ ಮೂಲಕ ಆ ತಾಯಿಯನ್ನು ನಾವು ನಮ್ಮ ಮನದಲ್ಲಿ ಮತ್ತು ಮನಸ್ಸಿನಲ್ಲಿ ಅವಳನ್ನು ಬರಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ತೋಟದಾಗ ಎಲ್ಲರೂ ನಾವು ಕಡ್ಲಿ ಹಾಕಿವ್ರಿ, ಗೋವಿನ ಜೋಳ ಹಾಕಿವ್ರಿ, ಸ್ವಲ್ಪ ಕಬ್ಬು ಹಾಕಿವ್ರಿ. ಇವನ್ನೆಲ್ಲನೂ ಇದು ಕರೆಕ್ಟಾಗಿ ಎಳ್ಳು ಅಮಾವಾಸ್ಯೆಗನ ಅವೆಲ್ಲ ಬಂದಿರ್ತಾವ್ರಿ ಕಡ್ಲಿ ಎಲ್ಲ. ಅವನ್ನೆಲ್ಲನೂ ತಿನ್ಕೊಂತ ಮಕ್ಕಳ ಜೊತೆ ಎಲ್ಲ ಎಂಜಾಯ್ ಮಾಡ್ತೀವ್ರಿ ನಾವಿಲ್ಲೇ. ಎಳ್ಳು ಅಮಾವಾಸ್ಯೆ ಅಂತಂದ್ರೆ ಉತ್ತರ ಕರ್ನಾಟಕನ ದೊಡ್ಡ ಹಬ್ಬ ಇದ್ದಂಗೆ ಇದೆ. ಎಲ್ಲರೂ ಬಂದು ಸಂಭ್ರಮದಿಂದ ನಾವು ಆಚರಣೆ ಮಾಡ್ತೀವ್ರಿ ಇದನ್ನು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.